ಇನ್ನು ಜ್ಯೋತಿಷಿ ಕಮಲಾಕರ ಭಟ್ ಸುಚಿತ್ರಾ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರು ಆರೋಪಿಗಳನ್ನು ಕರೆದು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಕಾರವಾರದ ಜೈಲಿನಲ್ಲಿರುವ ಮೂವರು ಆರೋಪಿಗಳ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಜ್ಯೋತಿಷಿ ಕಮಲಾಕರ ಭಟ್ ಮತ್ತು ಸುಚಿತ್ರಾಳ ಪ್ರೇಮ ಪ್ರಕರಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂವರು ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಇವಾಗ ಕಾರವಾರದ ಜೈಲಿನಲ್ಲಿರುವ ಮೂವರು ಆರೋಪಿಗಳ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಕರೆದೊಯ್ದು ಮಹಜರ್ ನಡೆಸ್ತಾ ಇದ್ದಾರೆ ಸಿದ್ದಾಪುರ ಪೊಲೀಸರು. ವಸಂತ್ ನಾಯಕ್ ಹತ್ಯೆ ಮಾಡಿ ಶಿವಮೊಗ್ಗದಲ್ಲಿ ಚಾಕು ಬಿಸಾಕಿದ ಗ್ಯಾಂಗ್ ನೋಡಿ, ಹತ್ಯೆ ಮಾಡಿ ಚಾಕುನ ಬಿಸಾಕಿದ್ದಾರಂತೆ ಶಿವಮೊಗ್ಗದಲ್ಲಿ. ಚಾಕು ಸೇರಿ ಮಾರಕಾಸ್ತ್ರಗಳ ಮಹಜರಿಗೆ ಶಿವಮೊಗ್ಗಕ್ಕೆ ಕರೆದೊಯ್ದಿದ್ದ ಪೊಲೀಸರು ಇವಾಗ ಶಿವಮೊಗ್ಗಕ್ಕೆ ಕರೆದೊಯ್ದಿದ್ದಾರೆ. ಅತ್ತ ನೋಟಿಸ್ನಲ್ಲಿ ಕೋರ್ಟ್ನಲ್ಲಿ ಜಾಮೀನಿಗೂ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿಗಳು. ನೋಡಿ, ಕೊಲೆ ಮಾಡಿದ್ದಾರೆ ಈ ಜ್ಯೋತಿಷಿ ಕಮಲಾಕರ ಭಟ್ ಇದ್ದಾರಲ್ಲ, ಅವರದು ಮತ್ತು ಈ ಅವಳ ಪ್ರೇಯಸಿ ಸುಚಿತ್ರಾಳದು ಈ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈ ಕೊಲೆ ಆರೋಪಿಗಳು ಇವರೆಲ್ಲ, ಈ ಮೂವರು ಆರೋಪಿಗಳನ್ನು ಕರೆದೊಯ್ದು ಇವಾಗ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಕಾರವಾರದ ಜೈಲಿನಲ್ಲಿರುವ ಮೂವರು ಆರೋಪಿಗಳು ಇವರು. ಶಿವಮೊಗ್ಗಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಇವಾಗ ಸಿದ್ದಾಪುರ ಪೊಲೀಸರು. ನೋಡಿ, ವಸಂತ್ ನಾಯಕನ ಹತ್ಯೆ ಮಾಡಿ ಶಿವಮೊಗ್ಗದಲ್ಲಿ ಚಾಕು ಬಿಸಾಕಿ ಹೋಗಿದ್ದರು. ಇನ್ನು ಚಾಕು ಸೇರಿ ಮಾರಕಾಸ್ತ್ರಗಳ ಮಹಜರಿಗೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಇವರು ಮತ್ತು ಈತ ಕೋರ್ಟ್ನಲ್ಲಿ ಜಾಮೀನಿಗೆ ಕೂಡ ಅರ್ಜಿ ಸಲ್ಲಿಸಿದಂತೆ ಇವರು. ಜ್ಯೋತಿಷಿ ಕಮಲಾಕರ ಭಟ್ ಇದನ್ನಲ್ಲ, ಈ ಜ್ಯೋತಿಷಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಈ ಅವಳ ಲವ್ವರ್ ಸುಚಿತ್ರಾ ಮತ್ತು ಈ ಜ್ಯೋತಿಷಿ ಕಮಲಾಕರ ಭಟ್ದು ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಿಸಿ ಈ ಕಮಲಾಕರ ಭಟ್ರ ಜೊತೆ ಸೇರಿಕೊಂಡು ತನ್ನ ಮೊದಲನೇ ಗಂಡನನ್ನು ಕೊಲೆ ಮಾಡಿಸಿ ಇವಾಗ ಜೈಲಿಗೆ ಹೋಗಿ ಕೂತ್ಕೊಂಡಿದ್ದಾಳೆ ಸುಚಿತ್ರಾ. ಮತ್ತು ಈ ಕಮಲಾಕರ ಭಟ್ನ ಒಂದು ಗ್ಯಾಂಗ್ ಇದೆಯಲ್ಲ, ಇವಾಗ ಅಮಾಯಕ ವ್ಯಕ್ತಿಯನ್ನು ಚಾಕುವಿನಿಂದ ಇರಿದು ಇವಾಗ ಹೋಗ್ಬಿಟ್ಟು ಜೈಲಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ಇವಾಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಕಾರವಾರ ಜೈಲಿನಲ್ಲಿದ್ದರು ಈ ಮೂವರು ಆರೋಪಿಗಳು, ಅವ್ರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇವಾಗ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಸ್ಥಳ ಮಹಜರಿಗೆ ಸಿದ್ದಾಪುರ ಪೊಲೀಸರು. ಮತ್ತು ಈ ಆರೋಪಿಗಳು ಕೋರ್ಟ್ನಲ್ಲಿ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿದಾರಂತೆ. ಹೊರಗಡೆ ಬಂದು ಮತ್ತೇನು ಮಾಡ್ತೀರಪ್ಪ, ಒಂದು ಸ್ವಲ್ಪ ದಿನ ಇರಿ ಅಲ್ಲೇ, ಬಂದು ಏನು ಮಾಡ್ತೀರಾ, ಮತ್ತೆ ಮಾಡೋದು ಅದೇ ಅಲ್ಲ. ಈ ಜ್ಯೋತಿಷಿ ಕಮಲಾಕರ ಭಟ್ ಎಲ್ಲರ ಭವಿಷ್ಯ ಹೇಳ್ತಿದ್ರು, ಅವರ ಭವಿಷ್ಯ ಅವರ ಕೈಯಲ್ಲೇ ಇಲ್ಲದಂತಾಗಿದೆ ಇವಾಗ.